ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ಮಂಡೇ ನೈಟ್ ರಾಗೂ ಕೂಡ ಬಂದಿರ್ತಾರೆ. ಅವರು ಕ್ರೌನ್ ಜ್ಯುವೆಲ್ ರಿಂಗ್ ನ ಹಾಕೊಂಡು ಬಂದಿರ್ತಾರೆ. ಸೀದಾ ಅವರು ರಿಂಗ್ ಗೆ ಬಂದು ಸೊ ಮಂಡೇ ನೈಟ್ ರಾ ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಮೊದಲನೇದಾಗಿ ನಾನು ಈ ಒಂದು ರಿಂಗ್ ಬಗ್ಗೆ ಮಾತಾಡಬೇಕು. ಈ ಒಂದು ರಿಂಗ್ ನನಗೆ ಸಿಕ್ಕಿದೆ ಅಂಡ್ ಇನ್ನು 9 ಬೆರಳುಗಳು ಖಾಲಿ ಇದೆ ಅಂಡ್ ಆ 9 ಬೆರಳುಗಳಲ್ಲೂ ಕೂಡ ಈ ಒಂದು ರಿಂಗ್ ನ ನಾನು ಹಾಕೋಬೇಕು. ಅಂಡ್ ಈಗ ಮತ್ತೊಮ್ಮೆ ಇದು ಚಾಂಪಿಯನ್ ವರ್ಸಸ್ ಚಾಂಪಿಯನ್, ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ವರ್ಸಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ವಿಷನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ವಿಷನ್ ನ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಹೇಳಿ ಅವರು ಮಾತ್ರ ರಿಂಗ್ ಗೆ ಬರ್ತಾರೆ ಅಂಡ್ ಕೋಡಿ ರೋಡ್ಸ್ ಅವರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಕೋಡಿ ರೋಡ್ಸ್, ನನಗೆ ಗೊತ್ತು ಇಲ್ಲಿ ಎಲ್ಲರೂ ಕೂಡ ನನ್ನ ಬಗ್ಗೆ ಏನ್ನ ಥಿಂಕ್ ಮಾಡಿದ್ದಾರೆ ಅಂತ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಹಾಗೆ ನಾನು ಚಾಂಪಿಯನ್ ಆದ ಕೂಡಲೇ ನಾನು ನನ್ನ ಕ್ಯಾಲೆಂಡರ್ ಅಲ್ಲಿ ಕ್ರೌನ್ ಜ್ಯುವೆಲ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ನಮ್ಮಿಬ್ಬರ ನಡುವೆನೆ ಮ್ಯಾಚ್ ಆಗುತ್ತೆ ಅಂತ. ಅಂಡ್ ಇಲ್ಲಿರ್ತಕ್ಕಂತಹ ಜನಗಳು ನನ್ನ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿ, ಲಾಕರ್ ರೂಮ್ ಏನಾದ್ರೂ ತಿಳ್ಕೊಳ್ಳಿ, ಟಿವಿಯಲ್ಲಿ ನೋಡ್ತಿರೋರು ನನ್ನ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿ, ಯಾರು ಏನಾದ್ರೂ ತಿಳ್ಕೊಳ್ಳಿ, ಬಟ್ ನೀನು ನನ್ನ ಬಗ್ಗೆ ಏನ್ನ ತಿಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಸೆತ್ ರೋಲೆನ್ಸ್, ನೀನು ನಿಜವಾಗ್ಲೂ ಕೂಡ ಬೆಸ್ಟ್ ಸೂಪರ್ ಸ್ಟಾರ್. ನಾನು ರಸಲ್ ಮೇನಿಯಾದಲ್ಲಿ ರಿಟರ್ನ್ ಆದಾಗ ಯಾರ ವಿರುದ್ಧ ಮ್ಯಾಚ್ ಆಡಬೇಕು ಅಂತ ಭಯದಲ್ಲಿದ್ದೆ ಅಂಡ್ ಆಗ ನೀನು ನನ್ನ ಮುಂದೆ ಬಂದೆ. ಅಷ್ಟೇ ಅಲ್ಲ, ಎಲ್ಲಿನೆಸೆಲ್ ಅಲ್ಲಿ ನಾನು ಒಂದು ಕೈಯಲ್ಲಿ ನಿನ್ನ ವಿರುದ್ಧ ರೆಸಲ್ ಮಾಡಬೇಕಾದ್ರೂ ಕೂಡ ನೀನು ನನಗೆ ಹೆಲ್ಪ್ ಮಾಡಿದೆ. ಅಷ್ಟೇ ಅಲ್ಲ, ರಸಲ್ ಮೇನಿಯಾ 40ಯಲ್ಲಿ ನಾನು ನನ್ನ ಡ್ರೀಮ್ ನ ಕಂಪ್ಲೀಟ್ ಮಾಡಬೇಕಾದ್ರೆ ನೀನು ನನ್ನ ಶೀಲ್ಡ್ ಆಗಿದ್ದೆ. ನಿಜವಾಗ್ಲೂ ನೀನು ಆ ಒಂದು ಟೈಮ್ ಅಲ್ಲಿ ತುಂಬಾನೇ ಬೆಸ್ಟ್ ಆಗಿದ್ದೆ. ಬಟ್ ಈಗ ನೀನು ನೋಡಿದ್ರೆ ಆ ರೀತಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನಿನ್ನ ಹಿಂದೆ ಇರ್ತಕ್ಕಂತಹ ಜನಗಳು ನಿನ್ನನ್ನ ಹಾಳು ಮಾಡ್ತಾ ಇದ್ದಾರೆ. ಹಲೋ ಮಿಸ್ಟರ್ ಪಾಲ್ ಇಮೆನ್, ನೀನು ಇವನನ್ನ ಹಾಳು ಮಾಡ್ತಾ ಇದೀಯಾ ಅಂಡ್ ಆ ಗೂಸ್ ಗಳ ಹಿಂದೆ ಔಚಿಟ್ಕೊಂಡು ನೀನು ಹಾಳಾಗ್ತಾ ಇದೀಯಾ ಸೆತ್ ರೋಲೆನ್ಸ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಕೋಡಿ ರೋಡ್ಸ್, ನೀನು ನನ್ನ ಮ್ಯಾಚಸ್ ಗಳ ಬಗ್ಗೆ ಮಾತಾಡ್ತಿದ್ಯಾ ಅಲ್ವಾ? ಸೊ ಈಗ ನಾನು ನಿನ್ನನ್ನ ಸ್ವಲ್ಪ ರಸಲ್ ಮೇನಿಯಾ 40 ಟೈಮ್ಗೆ ಕರ್ಕೊಂಡು ಹೋಗ್ಬೇಕು. ಈ ವಾಚ್ ನಿನಗೆ ನೆನಪಿದ್ಯಾ? ಈ ಒಂದು ವಾಚ್ ನ ನೀನು ರಸಲ್ ಮೇನಿಯಾ 40 ಆದ್ಮೇಲೆ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ. ನಿಜವಾಗ್ಲೂ ಆ ಒಂದು ಟೈಮ್ ಇಂದ ಇದೇ ಫಸ್ಟ್ ನಾನು ಈ ಒಂದು ವಾಚ್ ನ ಹಾಕೋತಾ ಇರೋದು. ಯಾಕಂದ್ರೆ ನನಗೆ ಕ್ಲಾರಿಟಿ ಇರಲಿಲ್ಲ ನೀನು ಈ ಒಂದು ವಾಚ್ ನ ನನಗೆ ನಿಜವಾಗ್ಲೂ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ಯೋ ಅಥವಾ ಲಂಚವಾಗಿ ಕೊಟ್ಟಿದ್ಯೋ ಅಂತ. ಅದನ್ನ ಬಿಟ್ಟಾಕು, ನೀನು ಅವ್ರನ್ನ ಗೂಸ್ಗಳು ಅಂತ ಕರೆದಲ್ಲ, ಅವರು ಗೂಸ್ಗಳಲ್ಲ, ಬದಲಿಗೆ ಗ್ರೂಪ್ ಆಫ್ ಪೀಪಲ್ಸ್ ಗಳು. ಯಾಕಂದ್ರೆ ನಮಗ್ ಮಾತ್ರ ಗೊತ್ತು ನಾವು ಏನ್ ಮಾಡ್ತಾ ಇದೀವಿ ಅಂಡ್ ಈ ಒಂದು ಇಂಡಸ್ಟ್ರಿಯ ಫ್ಯೂಚರ್ ಹೇಗಿರ್ಬೇಕು ಅಂತ ನಮಗೆ ಗೊತ್ತು ಅಂಡ್ ಅದನ್ನೇ ನಾವು ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಕ್ರೌನ್ ಜ್ಯುವೆಲ್ ಅಲ್ಲಿ ಆಗ್ತಾ ಇದೆ ಅಂಡ್ ನಿಜವಾಗ್ಲೂ ಅಲ್ಲಿ ಗೊತ್ತಾಗುತ್ತೆ ಯಾರು ಆಲ್ಫಾ ಮೇಲ್ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ, ನೀನು ಆಲ್ಫಾ ಮೇಲ್ ಬಗ್ಗೆ ಮಾತಾಡ್ತಿದೀಯಲ್ವಾ, ಹಾಗಾದ್ರೆ ನನ್ನ ಬಳಿ ಕೆಲವೊಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ನೀನು ಉತ್ತರನ ಕೊಡು. ಮೊದಲನೇದಾಗಿ, ನಿನ್ನ ನಡುವೆ ಇಲ್ಲಿವರೆಗೂ 3 ಮ್ಯಾಚಸ್ ಗಳು ಆಗಿದೆ ಅಂಡ್ ಆ 3 ಮ್ಯಾಚಸ್ ಗಳು ಕೂಡ ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ಅಂಡ್ ಆ 3 ಮ್ಯಾಚಸ್ ಅಲ್ಲೂ ಕೂಡ ಯಾರು ಗೆದ್ದಿದ್ದಾರೆ ಸ್ವಲ್ಪ ನೀನು ಆನ್ಸರ್ ನ ಮಾಡು. ಅಂಡ್ ಎರಡನೇದಾಗಿ, ಈಗ ಆಗ್ತಾ ಇದೆಯಲ್ಲ ಈ ಒಂದು ಮ್ಯಾಚ್ ನಿಜವಾಗ್ಲೂ ಕೂಡ 1-on-1 ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ಆಗಿರುತ್ತಾ ಅಂತಾನು ಕೂಡ ನನಗೆ ನೀನು ಆನ್ಸರ್ ನ ಕೊಡು ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವರನ್ನ ವಿಷನ್ ಹೋಗೋದಕ್ಕೆ ಬಿಡ್ತಾ ಇರೋದಿಲ್ಲ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರೇ ವಿಷನ್ ಗೆ ಹೇಳ್ತಾರೆ ಅವರಿಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡಿ ಅಂತ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತಿನ ಶೋ ಅಲ್ಲಿ ಸೆತ್ ರೋಲೆನ್ಸ್ ಅವರ ಬಳಿ 2 ಪ್ರಶ್ನೆನ ಕೇಳಿದ್ರು, ನಿಜವಾಗ್ಲೂ ನೀನು ಇದ್ರ ಬಗ್ಗೆ ಥಿಂಕ್ ಮಾಡು ಅಂತ. ಏನೇ ಆಗ್ಲಿ ಗೈಸ್, ಓಪನಿಂಗ್ ಸೆಗ್ಮೆಂಟ್ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋಗೆ ಹೇಳ್ತಾ ಇರ್ತಾರೆ, ರೆಸಲ್ ಪಲೂಜಾದಲ್ಲಿ ಏನಾಯ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾವಿಬ್ರು ಕೂಡ ಅವರಿಬ್ರನ್ನ ಆರಾಮಾಗಿ ಸೋಲಿಸಬಹುದು. ಸೊ ನಾನು ಆ ಒಂದು ವಿಚಾರಕ್ಕೆ ಆಡಮ್ ಪಿಯರ್ಸ್ ಅವರ ಬಳಿ ಹೋಗಿ ಮತ್ತೊಮ್ಮೆ ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಆಡಮ್ ಪಿಯರ್ಸ್ ಅವರು ಹೇಳಿದ್ರು, ನೀನು ಸಿಂಗಲ್ಸ್ ಮ್ಯಾಚ್ ನ ಈಗಾಗಲೇ ಎಲಿನೈಟ್ ಅವರ ವಿರುದ್ಧ ಬುಕ್ ಮಾಡ್ಕೊಂಡಿದ್ಯಾ ಅಂತ. ಸೊ ಇದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡು, ನಿನಗೆ ಏಟ್ ಆಗಿದೆ, ನೀನೇ ಆಗಿ ಎಲಿನೈಟ್ ಅವರ ವಿರುದ್ಧ ಇವತ್ತು ಮ್ಯಾಚ್ ಆಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನಿಜವಾಗ್ಲೂ ಎಲಿನೈಟ್ ಅವ್ರು ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಾವು ರೆಸಲ್ ಪಲೂಜಾದಲ್ಲಿ ವಿನ್ ಆಗ್ತಾ ಇದ್ವಿ. ಅಂಡ್ ಅಷ್ಟೇ ಅಲ್ಲ, ಕಳೆದ ವಾರ ನೀನೇನಾದ್ರೂ ಎಲಿನೈಟ್ ಅವರ ಜೊತೆ ಟ್ಯಾಗ್ ಇನ್ ಆಗ್ಲಿಲ್ಲ ಅಂದಿದ್ರೆ ಆಗ ವಿಷನ್ ಎಲಿನೈಟ್ ಅವರ ಕಥೆನ ಮುಗಿಸಿರೋರು ಅಂಡ್ ನಾವು ಈಸಿಯಾಗಿ ರೆಸಲ್ ಪಲೂಜಾದಲ್ಲಿ ವಿನ್ ಆಗ್ತಾ ಇದ್ವಿ ಅಂತ ಹೇಳಿದಾಗ ನಮ್ಮ ಜಿಮ್ಮಿ ಉಸೋ ಅವರು, ಏನು ನಾವು ಸೋತಿದ್ಕೆ ನೀನು ನನ್ನನ್ನ ದೂರ್ತಾ ಇದೀಯಾ, ನಾನೇ ಕಾರಣ ಅಂತ ಹೇಳ್ತಾ ಇದೀಯಾ ಜೆ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೆ ಉಸೋ ಅವರು, ಇಲ್ಲ ನಾನು ಆ ರೀತಿ ಹೇಳ್ತಾ ಇಲ್ಲ, ಬದಲಿಗೆ ನಾನಿವತ್ತು ಎಲಿನೈಟ್ ಅವರ ಕಥೆನ ಮುಗಿಸ್ತೀನಿ, ಅದಾದ್ಮೇಲೆ ನಮಗೆ ಇನ್ನೂ ಕೂಡ ಬಿಸ್ನೆಸ್ ಗಳಿದೆ
ಹ್ಯಾಂಡ್ಲ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಜೇ ಊಸೋ ಅವರು ಹೀಲ್ ಟರ್ನ್ ಆಗ್ತಾ ಇರೋದನ್ನ WWE ಅವರು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಟೀಸ್ ಮಾಡ್ತಾ ಇದ್ರು. ಇದಾದ್ಮೇಲೆ ನಮ್ಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನ್ಯೂ ಡೇ ವರ್ಸಸ್ ವಾರ್ ರೈಡರ್ಸ್ ಹಾಗೆ ಪೆಂಟಾ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಯಾರ್ಯಾರು ಈ ಒಂದು ಮ್ಯಾಚ್ ನ ನೋಡಿಲ್ವೋ ಖಂಡಿತವಾಗ್ಲೂ ನೋಡಿ, ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಟಾಪ್ ರೋಪ್ ಮೇಲಿಂದ ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ನ್ಯೂ ಡೇ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ನ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಸ್ಟೆಫನಿ ವೆಕರ್ ಅವರನ್ನ ಕರೀತಾರೆ. ನಮಗೆ ಸ್ಟೆಫನಿ ವೆಕರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತಾರೆ. ಅಂಡ್ WWE ಕರಿಯರ್ ಬಗ್ಗೆ ಅವರು ಮಾತಾಡ್ತಾರೆ ಅಂಡ್ ಹೇಳ್ತಾರೆ, ಈಗ ನಾನು ನನ್ನ ಪ್ರೈಮ್ ಅಲ್ಲಿ ಇದ್ದೀನಿ ಅಂಡ್ ಕ್ರೌನ್ ಜುವೆಲ್ ಅಲ್ಲಿ ನಾನು WWE ವಿಮೆನ್ಸ್ ಚಾಂಪಿಯನ್ ನ ಫೇಸ್ ಮಾಡ್ತೀನಿ. ಸೊ ಯಾರೇ ಬರಲಿ, ನಾಯಾ ಜಾಕ್ಸೆ ಬರಲಿ, ಸ್ಟೆಫನಿ ಸ್ಟಾರ್ಟನ್ನೇ ಬರಲಿ, ಹಾಗೆ ಜೇಡ್ ಕಾರ್ಗಿಲ್ ಅವರೇ ಬರಲಿ, ನಾನು ಅವ್ರನ್ನ ಸೋಲಿಸ್ತೀನಿ ಅಂತ ನಮ್ಮ ಸ್ಟೆಫನಿ ವೆಕರ್ ಅವರು ಕೂಡ ಹೇಳ್ತಾರೆ. ಏನೇ ಆಗ್ಲಿ ಸ್ಟೆಫನಿ ವೆಕರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ರಾಕ್ಸಿನಿ ಪ್ರೀಸ್ ಅವರ ಕಡೆ ರೊಕೈಲ್ ಅವರು ಇದ್ರೆ, ಬೇಲಿ ಅವರ ಕಡೆ ಲೈರಾ ವಾಲ್ಕೈರಾ ಅವರು ಇರ್ತಾರೆ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬೇಲಿ ಅವರೇ ಹೋಗಿ ಲೈರಾ ವಾಲ್ಕೈರಾ ಇವತ್ತು ನೀನು ನನ್ನ ಕಾರ್ನರ್ ಅಲ್ಲಿ ಇರು ಅಂತ ಹೇಳಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ರೊಕೈಲ್ ಅವರು ಇಂಟರ್ಫೈರ್ ಮಾಡೋದಕ್ಕೆ ಹೋದಾಗ ನಮ್ಮ ಲೈರಾ ವಾಲ್ಕೈರಾ ಅವರು ಬಂದು ಬೇಲಿ ಅವರಿಗೆ ಹೆಲ್ಪ್ ಕೂಡ ಮಾಡ್ತಾರೆ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ರಾಕ್ಸಿನಿ ಪ್ರೀಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಲೈರಾ ವಾಲ್ಕೈರಾ ಅವರು ಬೇಲಿ ಅವ್ರನ್ನ ಹಗ್ ಮಾಡೋದಕ್ಕೆ ಹೋದಾಗ ನಮ್ಮ ಬೇಲಿ ಅವರು ಲೈರಾ ವಾಲ್ಕೈರಾ ಅವ್ರನ್ನೇ ದೂರ ತಳ್ಳಿ, ಯಾರನ್ನ ಮುಟ್ಟೋದಕ್ಕೆ ಬರ್ತಾ ಇದೆಯಾ ನೀನು, ನಿನಗೆ ಗೊತ್ತಾ ನಾನು ಯಾರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಹೆಲ್ಪ್ ಕೇಳಿದ್ದು ಅವರೇ, ಈಗ ದೂರ ತೊಳ್ಳಿದ್ದು ಅವರೇ. ಬೇಲಿ ಅವರಿಗೆ ಇಲ್ಲಿ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ರೀತಿ ಕಾಣಿಸ್ತಾ ಇದೆ. ಏನೇ ಆಗ್ಲಿ ಈ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ನಿಜವಾಗ್ಲೂ ಇದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ ಹಾಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಕೋಡಿ ರೋಡ್ಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ತಿಳಿಸ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಬಗ್ಗೆ ಕೇಳಿದಾಗ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ನಾನಂತೂ ಚೆನ್ನಾಗಿದ್ದೀನಿ, ಬಟ್ ಜೇ ಊಸೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ, ನೀನ್ ಸ್ವಲ್ಪ ಮಾತಾಡಿದ್ರೆ ಅವನಿಗೂ ಕೂಡ ಸ್ವಲ್ಪ ಖುಷಿ ಆಗ್ಬಹುದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ ನಾನು ಹೋಗಿ ಜೇ ಊಸೋ ಜೊತೆ ಮಾತಾಡಿ ನೋಡ್ತೀನಿ ಅಂತ ಸೀದಾ ಜೇ ಊಸೋ ಬಳಿ ಹೋಗ್ತಾರೆ. ಅಂಡ್ ನಮ್ಮ ಜೇ ಊಸೋ ಅವರು ಕೂಡ ಕೂತ್ಕೊಂಡಿರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಜೇ ಊಸೋಗೆ ಹೇಳ್ತಾರೆ, ನೀನ್ ಹೇಗಿದೀಯಾ ಜೇ, ಜಿಮ್ಮಿ ಊಸೋ ನಿನ್ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ನಾನ್ ಚೆನ್ನಾಗಿದ್ದೀನಿ, ಜಿಮ್ಮಿ ಹಾಗೆ ಜಾಸ್ತಿ ಯೋಚನೆ ಮಾಡ್ತಾನೆ ಇರ್ತಾನೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಏನು ತಲೆ ಕೆಡಿಸ್ಕೋಬೇಡ, ಗೆಲುವು ಹಾಗೆ ಸೋಲು ಲೈಫ್ ಅಲ್ಲಿ ಇದ್ದಿದ್ದೆ, ಅದನ್ನೆಲ್ಲ ಕೂಡ ದಾಟಿ ನಾವು ಮುಂದೆ ಬರಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಜೇ ಊಸೋ ಕೋಡಿ ರೋಡ್ಸ್ ಅವರ ಆ ಒಂದು WWE ಚಾಂಪಿಯನ್ಶಿಪ್ ನೇ ಗುರಾಯಿಸ್ಕೊಂಡು ಕೂತಿರ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಮಾತನ್ನ ಮುಗಿಸಾದ್ಮೇಲೆ ನಮ್ಮ ಜೇ ಊಸೋ ಅವರು ಹೌದು ನಾನು ಮತ್ತೊಮ್ಮೆ ಟಾಪ್ ಗೆ ಬರೋದಕ್ಕೆ ಏನ್ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾರೆ. ಏನೇ ಇಲ್ಲ ಗಾಯ್ಸ್, ಕ್ಲಿಯರ್ ಆಗಿ ಇಲ್ಲಿ WWE ಅವರು ಜೇ ಊಸೋ ಅವರ ಹೀಲ್ ಟರ್ನ್ ಟೀಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಜೆಡಿ ಮೆಕ್ಡೊನಾಗ್ ಹಾಗೆ ರೂಸೆವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೂಸೆವ್ ಅವರು ಯಾಕೆ ಬಂದಿದ್ರು ಅಂದ್ರೆ ಜೆಡಿ ಮೆಕ್ಡೊನಾಗ್ ಅವರಿಗೆ ಅಟ್ಯಾಕ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಎದುರಿಸಬೇಕು ಅಂತ ಬಂದಿದ್ರು. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ಅವರು ಮಾಡ್ತಾರೆ. ಲಿಟ್ರಲಿ ಜೆಡಿ ಮೆಕ್ಡೊನಾಗ್ ಅವರಿಗೆ ತನ್ನ ಲಾಕ್ ನ ಹಾಕಿರ್ತಾರೆ. ಜೆಡಿ ಅವರು ಕೇಳ್ಕೊತಾ ಇರ್ತಾರೆ ಡಾಮ್ ಬಂದು ಹೆಲ್ಪ್ ಮಾಡು ಅಂತ, ಬಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ರೂಸೆವ್ ಅವ್ರನ್ನ ಕಂಡ್ರೆ ಭಯ ಆಗ್ತಾ ಇರುತ್ತೆ. ಲಿಟ್ರಲಿ ಅವರು ಅದನ್ನ ನೋಡ್ಕೊಂಡೇ ನಿಂತು ಬಿಡ್ತಾರೆ. ಮ್ಯಾಚ್ ಮುಗಿದ್ರು ಕೂಡ ರೂಸೆವ್ ಅವರು ಜೆಡಿ ಅವರ ಮೇಲೆ ಲಾಕ್ ನ ಹಾಕಿರ್ತಾರೆ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಸಡನ್ ಆಗಿ ನಮ್ಮ ಫಿನ್ ಬೆಲರ್ ಅವರು ಬಂದು ರೂಸೆವ್ ಅವರ ಮೇಲೆ ಅಟ್ಯಾಕ್ ಮಾಡಿ ಜೆಡಿ ಮೆಕ್ಡೊನಾಗ್ ಅವ್ರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಫಿನ್ ಬೆಲರ್ ಅವರು ಬೈತಾ ಇರ್ತಾರೆ, ನೀನ್ ಯಾಕೆ ಹೋಗಿ ಹೆಲ್ಪ್ ಮಾಡ್ಲಿಲ್ಲ ಅಂತ. ಲಿಟ್ರಲಿ ಗಾಯ್ಸ್ ಈ ಒಂದು ಸ್ಟೋರಿ ಲೈನ್ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೋಗಿ ಫಿನ್ ಬ್ಯಾಲರ್ ಹಾಗೆ ಜೆಡಿನ ಕೇಳ್ತಾ ಇರ್ತಾರೆ, ನೀವು ನನಗೆ ಹೆಲ್ಪ್ ಮಾಡಬೇಕು ಮುಂದಿನ ವಾರದ ರೂಸೆವ್ ಅವರ ಮ್ಯಾಚ್ ಅಲ್ಲಿ ಅಂತ. ಬಟ್ ನಮ್ಮ ಫಿನ್ ಬ್ಯಾಲರ್ ಹಾಗೆ ಜೆಡಿ ಅವರು ಇಲ್ಲ ನಾವು ಬಂದು ಹೆಲ್ಪ್ ಮಾಡೋದಿಲ್ಲ, ನೀನು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನೇ ಕೇಳ್ಕೋ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಮುಂದಿನ ವಾರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಬಹುದು. ಇದಾದ್ಮೇಲೆ ನಮಗೆ ಎಲೆನೈಟ್ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಜೇ ಊಸೋ ಅವರ ಕಥೆನ ಮುಗಿಸೋದಕ್ಕೆ BFT ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವಿಷನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬಂದು ಎಲೆನೈಟ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜೇ ಊಸೋ ಅವರು ಎಲೆನೈಟ್ ಅವರ ಮೇಲೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ಅವರು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ವಿಷನ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬಂದು ಜೇ ಊಸೋನ ಕೇಳ್ತಾರೆ, ಬಾ ನಾವು ಹೋಗಿ ಎಲೆನೈಟ್ ಅವ್ರನ್ನ ಕಾಪಾಡೋಣ ಅಂತ. ಬಟ್
ನಮ್ಮ ಜೇ ಊಸೋ ಅವರು ಕಾಪಾಡೋದಕ್ಕೆ ಒಪ್ಪೋದಿಲ್ಲ, ಅವರು ಸೀದಾ ಅಲ್ಲಿಂದ ಹೊರಟೋಗ್ತಾರೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಒಂದು ಸ್ಟೀಲ್ ಚೇರ್ ನ ತಗೊಂಡೋಗಿ ಎಲೆನೈಟ್ ಅವ್ರ ಹತ್ರ ನಿಂತ್ಕೋತಾರೆ ಅಂಡ್ ಎಲೆನೈಟ್ ಅವ್ರನ್ನ ಇವತ್ತು ಕಾಪಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಕ್ಲಿಯರ್ ಆಗಿ ಡಬ್ಲ್ಯೂ ಅವರು ಹಿಂಟ್ ಗಳನ್ನ ಕೊಡ್ತಾ ಇದ್ದಾರೆ ಜೇ ಊಸೋಗೆ ಏನೋ ಆಗಿದೆ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವರು ಕೊಟ್ಟಿದ್ದಂತಹ ವಾಚ್ ನ ನೋಡ್ಕೊಂಡು ಏನೋ ಒಂದು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಊಸೋಸ್ ಗಳ ಬಗ್ಗೆ ಹೇಳ್ತಾರೆ, ಕೋಡಿ ರೋಡ್ಸ್ ಒಬ್ಬ ಸುಳ್ಳುಗಾರ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂಡ್ ತನ್ನನ್ನ ತಾನು ಹೊಗಳುಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಲಿಟರಲಿ ಈ ಒಂದು ಸೆಗ್ಮೆಂಟ್ ಕೂಡ ನನಗೆ ಒಂಥರ ವಿಚಿತ್ರ ಅನ್ನಿಸ್ತು. ನಮ್ಮ ಕೋಡಿ ರೋಡ್ಸ್ ಅವರು ಕೇಳಿದ್ರಲ್ಲ ಪ್ರಶ್ನೆನ, ಆ ಒಂದು ಪ್ರಶ್ನೆ ಬಗ್ಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಥಿಂಕ್ ಮಾಡ್ತಾ ಕೂತಿರ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ, ರಿಯಾ ರಿಪ್ಲಿ ಹಾಗೆ ಆಸ್ಕಾ ಅವರ ಸಿಂಗಲ್ಸ್ ಮ್ಯಾಚ್. ಸೊ ಈ ಒಂದು ಮ್ಯಾಚ್ ನ ಮೇನ್ ಇವೆಂಟ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ, ಆಸ್ಕಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅದೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೈರಿ ಸೈನ್ ಅವರು ಆಸ್ಕಾ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ, ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮ್ಮ ಆಸ್ಕಾ ಅವರು ರಿಯಾ ರಿಪ್ಲಿ ಅವರಿಗೆ ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಹೋದಾಗ ರಿಯಾ ರಿಪ್ಲಿ ಅವರು ಸೈಡ್ ಗೆ ಹೊರಟೋಗ್ತಾರೆ ಅಂಡ್ ಆ ಒಂದು ಅಟ್ಯಾಕ್ ಕೈರಿ ಸೇನ್ ಅವರಿಗೆ ಬಿದ್ಬಿಡುತ್ತೆ ಅಂಡ್ ಆ ಒಂದು ಟೈಮ್ ಅಲ್ಲಿ ರಿಯಾ ರಿಪ್ಲಿ ಅವರು ಆಸ್ಕಾ ಅವರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಬಿಡ್ತಾರೆ. ಇದಾದ್ಮೇಲೆ ನಮ್ಮ ಆಸ್ಕಾ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಅವರು ಸೀದಾ ರಿಯಾ ರಿಪ್ಲಿ ಅವರಿಗೆ ಮಿಶ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಕೈರಿ ಸೇನ್ ಅವ್ರನ್ನ ಕರೆದು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ನಮ್ಮ ಕೈರಿ ಸೇನ್ ಅವರು ಕೂಡ ಫೈನಲಿ ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಲ್ಲಿ ಅವರಿಬ್ರನ್ನು ಕೂಡ ಸಮಾಧಾನ ಮಾಡೋದಕ್ಕೆ ಇಯೋಸ್ಕೈ ಅವರು ಬರ್ತಾರೆ. ಇಯೋಸ್ಕೈ ಅವರು ಬಂದು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಫೈನಲಿ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಸೇರ್ಕೊಂಡು ಇಯೋಸ್ಕೈ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ರೋ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಮಂಡೇ ನೈಟ್ರೋ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಾನು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ, ಅಷ್ಟೇ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ. ಒಂದು ಮೀಡಿಯಂ ಮಂಡೇ ನೈಟ್ರೋನ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸ್ಟೋರಿ ಲೈನ್ ಪ್ರೋಗ್ರೆಸ್ ಕೂಡ ನಮಗೆ ಈ ಒಂದು ಮಂಡೇ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಿಂದ ಈ ಒಂದು ಮಂಡೇ ನೈಟ್ರೋಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.